ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಗೌತಮ್ ಅವರು ಆಕಾಶ್ ಇರೋ ಜಾಗಕ್ಕೆ ಹೋಗ್ಬಿಟ್ಟು ರೌಡಿಗಳನ್ನೆಲ್ಲ ಚೆನ್ನಾಗಿ ಹೊಡಿತಾರೆ. ಅಷ್ಟರಲ್ಲಿ MLA ಕೂಡ ಬಂದ್ಬಿಡ್ತಾರೆ. ಯಾರು ನೀನು ಅಂತ ಕೇಳ್ತಾರೆ. ಆಗ ಗೌತಮ್ ಅವರು ಇದು ಅಪ್ಪ ಮಗನ ಸಂಬಂಧ, ಗಂಡ ಹೆಂಡತಿ ಸಂಬಂಧ, ನಾನು ಅವನ ಪಾಲಿಗೆ ಕಾವಲ್ಗಾರ ಅಂತ ಹೇಳ್ತಾರೆ. ಆಗ MLA ಇದೆ, ಹೋ ಟೀಚರ್ ಅಮ್ಮನ ಗಂಡನ ನೀನು ಅಂತ ಹೇಳ್ತಾರೆ. ಏನೇ ಮಾಡಬೇಕು ಅಂತ ಅಂದ್ರೂ ಕೂಡ ನೀನು ನನ್ನನ್ನು ದಾಟ್ಕೊಂಡು ಹೋಗ್ಬೇಕು. 4 ಜನ ಚಪ್ಪಾಳೆ ಹೊಡೆದು ವಿಸಿಲ್ ಹೊಡೆದ ತಕ್ಷಣ ನೀನೇ ದೊಡ್ಡ ಸಾಧನೆ ಮಾಡ್ದಂಗಲ್ಲ. ಜನಪ್ರಿಯತೆ ಗಳಿಸೋದು ತುಂಬಾನೇ ಸುಲಭ, ಆದರೆ ಜನರ ಪ್ರೀತಿನ ಗಳಿಸ್ ನೋಡು, ಅದು ದೊಡ್ಡ ಸಾಧನೆ. ಅದನ್ನ ಬಿಟ್ಟು 4 ನಾಯಿಗಳನ್ನ ಸಾಕೊಂಡ್ಬಿಟ್ಟು ಮಕ್ಕಳನ್ನ ಕಿಡ್ನಾಪ್ ಮಾಡ್ಬಿಟ್ಟು ಈ ರೀತಿ ಮಾಡೋದ್ರಿಂದ ನಿಂದು ಸಾಧನೆ ಅಂತ ಅನ್ನಲ್ಲ. ಇದೇ ವಿಷಯ ಜನಗಳಿಗೆ ಗೊತ್ತಾದ್ರೆ ಚಪ್ಪಲಿನಲ್ಲಿ ಹೊಡಿತಾರೆ ಅಂತ ಹೇಳ್ತಾರೆ. ಆಗ MLA ಇದ್ದವನಿಗೆ ತುಂಬಾನೇ ಕೋಪ ಬರುತ್ತೆ. ಸರಿಯಾಗಿ ಮಾತಾಡು ಅಂತ ಹೇಳ್ತಾರೆ. ಮೊದಲು ನಿಮ್ಮ ಮಾತಿನ ಮೇಲೆ, ನಿಮ್ಮ ನಡತೆ ಮೇಲೆ ಗಮನ ಇರಲಿ ಅಂತ ಗೌತಮ್ ಅವರು ವಾರ್ನ್ ಮಾಡ್ತಾರೆ. MLA ನೀನು ಹೀಗೆ ಆಡ್ತಾ ಇದ್ರೆ ನಿನ್ನ ಫ್ಯಾಮಿಲಿಗೆ ಒಂದು ಗದ್ದಿ ಕಾಣಿಸ್ಬೇಕು ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ತಲೆ ಕೆಟ್ಟರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇನ್ನೊಂದ್ಸಲ ನಮ್ಮ ಸುದ್ದಿಗೆ ಬಂದರೆ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಆನಂದ್ ಅವರು ನೋಡು ತುಂಬಾನೇ ಬೆವರ್ತಿದ್ಯಾ ಅಂತ ಅನ್ಸುತ್ತೆ, ನೀನು ತುಂಬಾನೇ ಹುಷಾರಾಗಿ ಹೆಜ್ಜೆ ಇಡಬೇಕು. ನೀನು ಬಡ್ದು ಎಬ್ಬಿಸ್ತಾ ಇರೋದು ಮಲಗಿರೋ ಹುಲಿನ. ಅವನು ಬರೀ ಕ್ಯಾಬ್ ಡ್ರೈವರ್ ಅಲ್ಲ, ಅವನ ಹಿಸ್ಟ್ರಿ, ಅವನ ಕೆಮಿಸ್ಟ್ರಿ ಭಾಳ ಇದೆ. ಅದನ್ನು ತಿಳ್ಕೊಂಡ್ರೆ ನೀನು ನಡುಗ್ಬಿಡ್ತೀಯ. ನಿನ್ನಂಥ 100 MLನ ಹುಟ್ಟಾಕೋ ಕೆಪಾಸಿಟಿ ಇದೆ ಅವನಿಗೆ, ಹುಷಾರಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಭೂಮಿಕಾ ಅವ್ರಿಗೆ ಆಕಾಶ್ನ ಕಾಪಾಡೋದಕ್ಕೆ ಗೌತಮ್ ಅವರು ಹೋಗಿರ್ತಾರೆ ಅಂತ ಗೊತ್ತಾಗಿರುತ್ತೆ. ಮನೆ ಹತ್ರ ಬಂದ್ಬಿಟ್ಟು ಆಕಾಶ್ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ. ಆದರೆ ಮಲ್ಲಿ ಮತ್ತು ಭೂಮಿಕಾ ಅವರು ಹೊರಗಡೆನೆ ಕೂತು ಸಂಜೆ ಆಗೋವರೆಗೂ ಕೂಡ ಕಾಯ್ತಾ ಇರ್ತಾರೆ. ಅಷ್ಟರಲ್ಲಿ ಗೌತಮ್ ಅವರು ಆಕಾಶ್ನ ಕರ್ಕೊಂಬಂದು ಮನೆ ಹತ್ರ ಬಿಟ್ಬಿಡ್ತಾರೆ. ಆಗ ಆಕಾಶು ಆ ಮಮ್ಮಿ ಅಂತ ಬಂದ್ಬಿಡ್ತಾನೆ. ಆಗ ಭೂಮಿಕಾ ಅವ್ರಿಗೆ ತುಂಬಾ ಧೈರ್ಯ ಬರುತ್ತೆ. ಆಕಾಶ್ ಏನಾದರೂ ಆಯ್ತಾ ನಿನಗೆ, ಏನೂ ಆಗಿಲ್ಲ ತಾನೇ, ಹೇಗಿದೆಯಾ ಪುಟ ಅಂತ ಎಲ್ಲ ಮಾತಾಡಿಸ್ತಾ ಇರ್ತಾರೆ. ಆಗ ಆಕಾಶ್ ಇದ್ದವರು ಮಮ್ಮಿ ನನಗೇನು ಆಗಿಲ್ಲ, ನನ್ನ ಫ್ರೆಂಡ್ ಬಂದು ನನ್ನ ಕಾಪಾಡಿದ್ರು, ಹೀರೋ ಥರ ಬಂದು ಫೈಟ್ ಮಾಡಿದ್ರು, ನನಗೇನು ಆಗಿಲ್ಲ ಮಮ್ಮಿ ಅಂತ ಹೇಳ್ತಾರೆ. ಕಡೆ ಆನಂದ್ ಅವರು ಯಾಕೋ ಗೆಳೆಯ ಹಾಗೆ ಬಂದ್ಬಿಟ್ಟೆ, ನೀನು ಅದಕ್ಕೆ ನಾ ಮಾತಾಡಿಸ್ಬೇಕಿತ್ತು. ಈ ಟೈಮಲ್ಲಿ ಅವ್ರ ಮನಸ್ಸು ತುಂಬಾ ತಿಳಿಯಾಗಿರುತ್ತೆ, ಈ ಸಮಯದಲ್ಲಿ ಮಾತಾಡಿಸ್ಬೇಕಿತ್ತು ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಇಲ್ಲ ಆನಂದ, ನನಗೆ ಅವ್ರ ಕೋಪ ಏನು ಅಂತ ಚೆನ್ನಾಗೇ ಗೊತ್ತು. ಅವ್ರಿಗೆ ಎಷ್ಟು ಸಹನೆ ಇದೆಯೋ ಅಷ್ಟೇ ಕೋಪ ಇದೆ. ಈ ಸಮಯದಲ್ಲಿ ಅವ್ರು ಮಾತಾಡ್ಸಿದ್ರೆ ಅವ್ರ ಕೋಪ ಮತ್ತೆ ಜಾಸ್ತಿ ಆಗ್ಬಿಡ್ತಿತ್ತು ಅಂತ ಹೇಳ್ತಾರೆ. ಆಗ ಆನಂದ್ ಅವರು ಅಲ್ಲ ಕಣ ಗೆಳೆಯ, ಅಟ್ಲೀಸ್ಟ್ ನೀನೇ ನನ್ನ ಮಗ ಅಂತ ಅವನಿಗಾದ್ರೂ ಹೇಳ್ಬೋದಿತ್ತು ತಾನೇ ಅಂತ ಹೇಳ್ತಾರೆ. ಅದನ್ನು ಹೇಳಿದ್ರೆ ಸರಿ ಹೋಗುತ್ತಾ ಹೇಳು, ನಾನು ಅವನಿಗೆ ಮಗ ಅಂತ ಹೇಳ್ಬಿಟ್ರೆ ಅವನು ಅವ್ರ ಅಮ್ಮನ ಹತ್ರ ಪ್ರಶ್ನೆ ಮಾಡ್ತಾನೆ. ಆಗ ಭೂಮಿಕಾ ಅವ್ರಿಗೆ ನೋವಾಗುತ್ತೆ. ಅವರು ಏನಂತ ಹೇಳ್ತಾರೆ, ಅಪ್ಪ ಬೇಕು ಅಂತ ಅಂದ್ರೆ ಅವ್ರು ಏನು ಉತ್ತರ ಕೊಡ್ತಾರೆ. ಅವ್ರ ಪರಿಸ್ಥಿತಿ ಬಾಂಡ್ಲಿಯಿಂದ ಕೆಂಡಕ್ಕೆ ಬಿದ್ದಂಗೆ ಆಗುತ್ತೆ. ಅವರಿಗೆ ನೋವು ಕೊಡೋದಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಅಲ್ಲ, ನಾವೀಗ ಹೊರಡೋಣ ಬಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೊರಡ್ತಾರೆ. ಈ ಕಡೆ ಮಲ್ಲಿ ಅವರು ಮತ್ತೆ ಭೂಮಿಕಾ ಅವರು ಗೌತಮ್ ಅವ್ರು ಬಂದಿರ್ಬೋದು ಅಂತ ನೋಡ್ತಾ ಇರ್ತಾರೆ. ಅಲ್ಲ ಎಲ್ಲಿ ನಿಮ್ಮ ಫ್ರೆಂಡು, ಕರ್ಕೊಂಬರ್ಬೋದು ತಾನೆ ಅಂತ ಹೇಳ್ತಾರೆ. ಆಗ ಆಕಾಶ್ ಇದ್ದವನು ಅವರು ಏನೋ ಎಮರ್ಜೆನ್ಸಿ ಅಂತ ಹೊರಟ್ಬಿಟ್ರು ಮಮ್ಮಿ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರಿಗೆ ಗೌತಮ್ ಅವರು ತುಂಬಾನೇ ನೆನಪಾಗ್ತಾರೆ. ಆಗ ಭೂಮಿಕಾ ಅವರು ಒಬ್ಬರೇ ಹೊರಗಡೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಮಲ್ಲಿ ಅವರು ಕೂಡ ಬಂದ್ಬಿಡ್ತಾರೆ. ಅಕ್ಕರೆ ಏನು ಯೋಚನೆ ಮಾಡ್ತಿದ್ದೀರಾ, ಬಾವರ ಬಗ್ಗೆ ತಾನೆ? ಅಕ್ಕರೆ ಯಾರ್ದೋ ಕಾರಣಕ್ಕೆ ನೀವಿಬ್ರು ಹೇಗಿದ್ರಿ, ಯಾರ್ದೋ ಕಾರಣಕ್ಕೆ ಇಷ್ಟು ದೂರ ಆಗಿದ್ದೀರಾ, 5 ವರ್ಷದಿಂದ ದೂರನೇ ಇದ್ದೀರಾ. ಏನೋ ಒಂದು ಕೆಟ್ಟದಾಗ್ತಾ ಇದೆ ಅಂತಂದರೆ ಒಳ್ಳೇದ್ರ ಮೇಲೆ ನಂಬಿಕೆನೇ ಹೊರಟೋಗ್ಬಿಡುತ್ತೆ. ನೀವಿಬ್ರು ಒಳ್ಳೆಯವರು ಆಗಿದ್ಮೇಲೆ ಒಳ್ಳೇದೇ ಆಗಲೇಬೇಕಲ್ವಾ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ನಮಗೆ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ 5 ವರ್ಷದಿಂದನೇ ಗೊತ್ತಾಗ್ಬಿಟ್ಟಿದೆ. ಮುಚ್ಚೋಗಿರೋ ಅಸೂಯೆ, ದ್ವೇಷ ಎಲ್ಲನೂ ಕೂಡ ಶುರುವಾಗ್ಬಿಡುತ್ತೆ. ಆ ಬೆಂಕಿನಲ್ಲಿ ನನ್ನನ್ನು ಮತ್ತೆ ಗೌತಮ್ನ ಸುಡ್ತಾರೆ. ಇಷ್ಟೆಲ್ಲ ಗೊತ್ತಿದ್ದು ನಾನು ಹೇಗೆ ಅವಕಾಶ ಮಾಡಿಕೊಡ್ಲಿ ಮಲ್ಲಿ, ಮತ್ತೆ ಈ ರೀತಿ ಆಗಬಾರ್ದು ಅಂತಂದರೆ ನಾನು ಅವರು ನನ್ನಿಂದ ದೂರ ಇರಬೇಕು ಮಲ್ಲಿ ಅಂತ ಹೇಳ್ತಾರೆ. ಆಗ ಮಲ್ಲಿಯವರು ಅಕ್ಕರೆ ಬಾವರ ಬಗ್ಗೆನಾದರೂ ಯೋಚನೆ ಮಾಡಿ, ನಿಮಗಾದರೆ ನಾನು ಮತ್ತು ಅಪ್ಪು ಇಬ್ಬರು ಇದ್ದೀವಿ, ಆದರೆ ಅವರಿಗೆ ಆ ಬಡಪಾಯಿ ಜೀವಕ್ಕೆ ಯಾರೂ ಇಲ್ಲ, ಅನಾಥರಾಗೆ ಬದುಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ಭೂಮಿಕಾ ಅವ್ರಿಗಂತೂ ತುಂಬಾ ಬೇಜಾರಾಗ್ತಾ ಇರುತ್ತೆ, ತುಂಬಾ ನೊಂದ್ಕೊಳ್ತಾ ಇರ್ತಾರೆ. ಆಗ ಮಲ್ಲಿಯವರು ಅಲ್ಲ ಅಕ್ಕರೆ ಹೋದ್ರೆ ಹೋಯ್ತು, ಪೀಡೆ ತೊಲಗ್ತು ಅಂತ ಅಂದ್ಕೊಳ್ಳೋ ನನ್ನ ಗಂಡ ಎಲ್ಲಿ, ನೀವೇ ಜೀವ, ನೀವೇ ನನ್ನ ಬದುಕು ಅಂತ ಹೇಳ್ಬಿಟ್ಟು ಎಲ್ಲನೂ ಬಿಟ್ಟು ನಿಮಗೋಸ್ಕರ ಬಂದಿರೋ ಬಾವರಲ್ಲಿ, ಬಾವರ ಬಗ್ಗೆನೂ ಯೋಚನೆ ಮಾಡಿ ಅಕ್ಕರೆ ಅಂತ ಹೇಳ್ತಾ ಇರ್ತಾರೆ. ಆಗ ಭೂಮಿಕಾ ಅವರು ತುಂಬಾ ಅಳ್ತಾ ಇರ್ತಾರೆ. ಈ ಕಡೆ ಗೌತಮ್ ಮತ್ತು ಆನಂದ್ ಇಬ್ರು ಕೂಡ ಊರಿಗೆ ವಾಪಸ್ ಬರ್ತಾರೆ. ಆಗ ಮನೆಗೆ ಹೋದ ತಕ್ಷಣ ಆನಂದ್ ಅವರು ಬಾ ಗೆಳೆಯ ಅಂತ ಕರೀತಾರೆ. ಆಗ ಗೌತಮ್ ಅವ್ರು ಕೂಡ ಹೋಗ್ತಾರೆ. ಆಗ ಅಪರ್ಣ ಅವ್ರು ಕೂಡ ಆನಂದ್ನ ನೋಡಿ ತುಂಬಾ ಖುಷಿ ಪಡ್ತಾರೆ. ಆಗ ಆನಂದ್ ಅವರು ಅಪರ್ಣ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಿಂದ ಹಗ್ ಮಾಡ್ಕೊಳ್ತಾರೆ. ಅಷ್ಟರಲ್ಲಿ ಭಾಗ್ಯಮ್ಮ ಅವರು ಕೂಡ ಬಂದ್ಬಿಡ್ತಾರೆ. ಆಗ ಗೌತಮ್ ಅಮ್ಮ ಹೇಗಿದ್ಯಮ್ಮ ಅಂತ ಹೇಳ್ಬಿಟ್ಟು ಆಗ ಗೌತಮ್ ಅವರು ಕೂಡ ತನ್ನ ತಾಯಿನ ಪ್ರೀತಿಯಿಂದ ಮಾತಾಡಿಸ್ತಾ ಇರ್ತಾರೆ. ಅಪರ್ಣ ಅವರು ಗೌತಮ್ ಭೂಮಿಕಾ ಸಿಕ್ಕಿದ್ರ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು ಭೂಮಿಕಾ ಏನೋ ಸಿಕ್ಕಿದ್ರು, ಆದರೆ ನನ್ನ ಜೊತೆ ಬರೋದಕ್ಕೆ ಅವರು ಒಪ್ಕೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಭಾಗ್ಯಮ್ಮ ಅವರು ಏನೋ ಸನ್ನೆ ಮಾಡಿ ಹೇಳ್ತಾ ಇರ್ತಾರೆ. ಅಮ್ಮ ಏನೋ ಸನ್ನೆ ಮಾಡಿ ಹೇಳ್ತಾ ಇದ್ದಾರೆ ಅಂತ ಅಂದರೆ ಭೂಮಿಕಾ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಅಪರ್ಣ ಅವ್ರು ಕೂಡ ಹೇಳ್ತಾರೆ. ಆಗ ಸರಿ ಆಯಿತು, ಭೂಮಿಕಾ ಜೊತೆ ಮಾತಾಡೋದಕ್ಕೆ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂತ ಎಲ್ಲ ರೀತಿಯೂ ಹೇಳ್ತಾರೆ. ಆಗ ಗೌತಮ್ ಮತ್ತು ಆನಂದ್ ಇಬ್ಬರು ಕೂಡ ಸರಿ ಆಯಿತು ಅಂತ ಒಪ್ಕೊಂಡು ಮಾರ್ನಿಂಗ್ಗೆ ಭೂಮಿಕಾರನ್ನ ನೋಡೋದಕ್ಕೆ ಅಂತ ಹೊರಡ್ತಾರೆ.
ಈ ಕಡೆ ಗೌತಮ್ ಅವರು ಎಮ್-ಎಲ್-ಎ ರೌಡಿಗಳಿಗೆ ಮತ್ತೆ ಎಮ್-ಎಲ್-ಎಗೆ ಚೆನ್ನಾಗಿ ವಾರ್ನ್ ಮಾಡಿರ್ತಾರೆ. ಆ ಕೋಪಕ್ಕೆ ಎಮ್-ಎಲ್-ಎ ರೌಡಿಗಳನ್ನ ಮತ್ತೆ ಕಳಿಸ್ಬಿಟ್ಟು ಭೂಮಿಕಾ ಮತ್ತೆ ಆಕಾಶ್ ಮಲ್ಲಿ ಎಲ್ರನ್ನೂ ಕೂಡ ಸೇರಿಸಿ ಕಿಡ್ನಾಪ್ ಮಾಡಿರ್ತಾರೆ. ಮನೆ ಕೂಡ ಬೀಗ ಆಗಿರುತ್ತೆ. ಆಗ ಆನಂದ್ ಅವರು ಅಮ್ಮ ಇದೇ ಅತ್ತಿಗೆ ಮನೆ ಅಂತ ಹೇಳ್ತಾರೆ. ಆಗ ಅಲ್ಲಿದ್ದಂಥ ಒಬ್ಬ ವ್ಯಕ್ತಿ ಕೂಡ ಬರ್ತಾರೆ. ಯಾರು ಬೇಕಿತ್ತು ಅಂತ ಕೇಳ್ತಾರೆ. ಟೀಚರ್ ಮನೆ ಅಲ್ವಾ, ಟೀಚರ್ ಬೇಕಿತ್ತು ಅಂತ ಹೇಳ್ತಾರೆ. ಆಗ ಇಲ್ಲ ಪಾಪ ಅವರು ಯಾರೋ ಆ ರೌಡಿಗಳು ಬಂದಿದ್ರು, ಎಮ್-ಎಲ್-ಎ ಕಡೆ ರೌಡಿಗಳಂತೆ, ರಾತ್ರಿನೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ಬಿಡ್ತಾರೆ. ಅದನ್ನ ಕೇಳಿ ಗೌತಮ್ ಮತ್ತೆ ಆನಂದ್ಗೆ ಇಬ್ರಿಗೂ ಕೂಡ ಶಾಕ್ ಆಗುತ್ತೆ. ಆಗ ಗೌತಮ್ ಅವರು ಇಮಿಡಿಯೇಟ್ ಆಗಿ ಎಮ್-ಎಲ್-ಎ ಮನೆಗೆ ಹೋಗ್ತಾರೆ. ಎಮ್-ಎಲ್-ಎ ಅವರು ಏನೋ ಮೀಟಿಂಗ್ ಮಾಡ್ತಾ ಇರ್ತಾರೆ. ನೀನ್ ಯಾಕೋ ಬಂದೆ ಇಲ್ಲಿಗೆ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು ನಾನು ಹೇಳಿದ್ದೆ ತಾನೆ ನನ್ನ ಹೆಂಡತಿ ಮತ್ತೆ ಮಕ್ಕಳು ಸವಾಸಕ್ಕೆ ನೀನು ಬರಬೇಡ ಅಂತ, ಯಾಕೆ ಈ ರೀತಿ ಮಾಡಿದ್ಯಾ, ಎಲ್ಲಿದ್ದಾರೆ ಅವರು ಅಂತ ಕೇಳ್ತಾರೆ. ನಾನೇನಾದ್ರೂ ಬಚ್ಚಿಟ್ಟಿದ್ದೀನಾ, ಅವ್ರೇನಾದ್ರೂ ಸಿಕ್ಕಿದ್ರೆ ನಡು ರಸ್ತೆನಲ್ಲಿ ಅವ್ರ ಮರ್ಯಾದೆನ ಕಳೆದು 3 ಕಾಸಿಗೆ ಹಂಚಿಬಿಡ್ತೀನಿ ಅಂತ ಹೇಳ್ಬಿಡ್ತಾರೆ. ಅದನ್ನ ಕೇಳಿ ಗೌತಮ್ ಅವ್ರಿಗಂತೂ ತುಂಬಾನೇ ಕೋಪ ಬರುತ್ತೆ. ಭಾಗ್ಯಮ್ಮ ಮತ್ತೆ ಆನಂದ್ಗೂ ತುಂಬಾನೇ ಬೇಜಾರಾಗುತ್ತೆ. ಆಗ ಗೌತಮ್ ಅವರು ಹಿಂದೆ ಮುಂದೆ ಯೋಚನೆ ಮಾಡದೆ ಎಮ್-ಎಲ್-ಎ ಕಪಾಳಕ್ಕೆ ಸರಿಯಾಗಿ ಬಾರಿಸ್ಬಿಡ್ತಾರೆ. ಗೌತಮ್ ಕಪಾಳಕ್ಕೆ ಹೊಡೆದಿದ್ದ ಫೋರ್ಸಿಗೆ ಎಮ್-ಎಲ್-ಎ ಹೋಗಿ ಕೆಳಗೆ ಬಿದ್ದ್ಬಿಡ್ತಾನೆ. ಆಗ ಗೌತಮ್ ಅವರು ಕಾಲರ್ ಪಟ್ಟಿನ ಹಿಡ್ಕೊಂಡು ಎಬ್ಬರಿಸ್ಬಿಟ್ಟು ನಾನೇನೋ ಎಮ್-ಎಲ್-ಎ ಅಂತ ಮರ್ಯಾದೆ ಕೊಟ್ರೆ ನೀನು ಬೇರೆಯವ್ರ ಮರ್ಯಾದೆನ ಕಳಿಯಕ್ಕೆ ನೋಡ್ತೀಯ ನೀನು ಅಂತ ಹೇಳ್ಬಿಟ್ಟು ಜೋರಾಗಿ ಕೆಳಕ್ಕೆ ನೂಕ್ಬಿಟ್ಟು ಎಮ್-ಎಲ್-ಎ ಪಂಚನ್ನು ಕೂಡ ತೆಗೆದ್ಬಿಟ್ಟು ಮರ್ಯಾದೆ ಕಳೆದ್ಬಿಡ್ತಾರೆ ಗೌತಮ್ ಅವರು. ಆಗ ಫುಲ್ ಶೇಮ್ ಆಗ್ಬಿಡುತ್ತೆ ಎಮ್-ಎಲ್-ಎ ಅವ್ರಿಗೆ. ತುಂಬಾನೇ ಶಾಕ್ ಕೂಡ ಆಗ್ಬಿಡ್ತಾರೆ. ಆಗ ಆನಂದ್ ಅದು ನೋಡ್ಬಿಟ್ಟು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಗೌತಮ್ ಕೊಟ್ಟಿರೋ ಹೇಟಿಗೆ ಎಮ್-ಎಲ್-ಎ ಸುಧಾರಿಸ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.